SC ST ಬಂಧುಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ಹಣ ಎಲ್ಲಿಗೆ ಬೇಕಾದ್ರೂ ಉಪಯೋಗ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುವಂತ ಒಂದು ಮಾನಸಿಕತೆ ಕಾಂಗ್ರೆಸ್. ಈಗ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ನ್ಯಾಯ ಸಿಗತ್ತೆ ಅಂತೇಳಿ ಅಲ್ಲಿ ಯೋಚನೆ ಮಾಡಿ ಹೋರಾಟವನ್ನು ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಸಂವಿಧಾನ ವಿರೋಧಿ ನಡೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇರುತ್ತೆ. ಒಟ್ಟಾರೆ ಒಂದು ಅಧಿಕಾರದ ಚಿತ್ತ ನೆತ್ತಿಗೆ ಇರಿಸಿಕೊಂಡು ಇವತ್ತು ಅಹಂಕಾರದ ಮಾತುಗಳನ್ನು ಆಡ್ತಾ ಇದೆ. ಕಾಂಗ್ರೆಸ್ ಮಾತಂದ್ರೆ 136 ಜನ ಗೆದ್ದಿದ್ದೀವಿ, 136 ಜನ ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಏನು ಉಪಯೋಗ ಹೇಳಿ? ಕಾಂಗ್ರೆಸ್ 136 ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಬೀದಿಗಳಿಂದ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ಯಾಕೆ ಹೇಳಬೇಕು? ಆ ಜನತೆಗೆ ಅಡುಗೆಯವರು ಹೋರಾಟ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಹೋರಾಟಕ್ಕೆ ಇಳಿತಾರೆ. ಅವ್ರು ಯಾರಿಗೂ ಕೊಟ್ಟು ಹಣ ಇಲ್ಲ ನಿಮಗೆ. ಅದು ಸಂವಿಧಾನ ವಿರೋಧಿಯಾಗಿ ಸಂವಿಧಾನದ ವಿರುದ್ಧವಾಗಿ ಯೋಚನೆಯನ್ನು ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ. ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನು ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸಂವಿಧಾನ ಧರ್ಮಾಧಾರಿತವಾಗಿ ನೀವು ರಾಜ್ಯಭಾರವನ್ನು ಮಾಡಬೇಕು. ಅದೇ ಧರ್ಮಾಧಾರಿತವಾದಂತ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ? ಈ ರಾಜ್ಯವನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನಾದ್ರೂ ಮಾಡ್ತೀವಿ, ನಿಮಗೆ ವಿಧಾನಸೌಧದಲ್ಲಿ ನಿಲ್ಲಿಕ್ಕೆ ಬಿಡಲ್ಲ ಅಂತ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್. ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು DK ಶಿವಕುಮಾರ್ ಅವರು ಮಾತಾಡ್ತಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆದರೂ ಈ ಮುಸಲ್ಮಾನರಿಗೆ 4% ಯೋಜನೆ ಅಡಿ ಒಳಗಡೆ ಅವರಿಗೆ ಸಂಖ್ಯೆಯನ್ನು ತೋರಿಸ್ತೇವೆ ಅಂತ ಮಾತಾಡಿರ್ತಾರೆ. ಇದು ಹೇಗೆ ಅರ್ಥ? ನಿಮಗೆ 140 ಜನ ಇದೀವಿ ಅಂತೇಳಿ ಮೆಜಾರಿಟಿ ಇದೆ ಅಂತೇಳಿ ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಸುಲಭಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಕೆಲವಿಲ್ಲದ ನಾಡಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಿದ್ರೆ ಹೇಗಾಗುತ್ತೆ? ಬಂದು ರಾಜ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಕೇಳಬೇಕಲ್ಲ. ನಾವು ರಾಜ್ಯಭಾರ ಮಾಡಿದ್ದೇವೆ, ಈಗಲೂ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತ ಪ್ರಜೆಗೆ ಬೇಕಾಗಿರುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಹೊರತು ಧರ್ಮಾಧಾರಿತ ವಿರುದ್ಧ ಅವಹೇಳನಕಾರಿ ಮಾತನಾಡಿದ DK ಶಿವಕುಮಾರಿಗೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ DK ಶಿವಕುಮಾರಿಗೆ DK ಸುಳ್ಳ, ಸಿದ್ದರಾಮಯ್ಯ ಕಳ್ಳ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್, ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ವಿರೋಧಿ ಕಾಂಗ್ರೆಸ್ ಸರ್ಕಾರ, ಸಂವಿಧಾನ ವಿರುದ್ಧ ಅವಹೇಳನಕಾರಿ ಹಿಡಿದ DK ಶಿವಕುಮಾರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ